ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ಆರೋಪಿ ನಟ ದರ್ಶನ್ ಜೈಲ್ ಸೇರಿ ಬರೋಬ್ಬರಿ 100 ದಿನ ಇವತ್ತು. ಈ 100 ದಿನಗಳ ಅವಧಿಯಲ್ಲಿ ಏನೆಲ್ಲ ಆಗಿದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ. ಈ 100 ದಿನಗಳ ಅವಧಿಯಲ್ಲಿ 3 ಮಹಾಪಾಪಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈ 100 ದಿನಗಳ ಅವಧಿ ಹೇಗಿತ್ತು, ಇದರ ಜೊತೆಗೆ ಮಾಡಿದಂತಹ 3 ಮಹಾಪಾಪಗಳು ಯಾವುದು, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಲೆ ಕೇಸ್, ಸಾರಥಿ ಸೆಂಚುರಿ, ಪೊರ್ಕಿ ಬಂಧನವಾಗಿ 100 ಡೇಸ್, ಮರ್ಡರ್, ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್. ಕಟ್ಕೊಂಡವಳು ಇದ್ರೂ ಇಟ್ಕೊಂಡವಳಿಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಡೆವಿಲ್ ಜೈಲು ಪಾಲಾಗಿದ್ದಾನೆ. ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇದ್ರೆ, ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಜೂನ್ 8ರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಂದ ಡೆವಿಲ್ ಗ್ಯಾಂಗ್ನ ಕೆಲ ಸದಸ್ಯರು ತಲೆಮರೆಸಿಕೊಂಡಿದ್ರು. ಎಲ್ಲ ಮಾಡಿ ಏನೂ ಗೊತ್ತಿಲ್ಲದಂತೆ ದರ್ಶನ್ ಬೆಂಗಳೂರಿನಿಂದ ಮೈಸೂರಿನ ಹೋಟೆಲ್ನಲ್ಲಿ ಡೆವಿಲ್ ಸಿನಿಮಾಗೆ ತಯಾರಾಗ್ತಾ ಇದ್ರು. ಆದ್ರೆ ನಮ್ಮ ಪೊಲೀಸರು ಸುಮ್ಮನೆ ಬಿಡ್ತಾರಾ? ಮೈಸೂರಿಗೆ ತೆರಳಿ ದರ್ಶನ್ ಅನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದು ಬಂಧನ ಮಾಡಿದ್ರು. ಹೌದು, ದರ್ಶನ್ನ ಪೊಲೀಸರು ಅರೆಸ್ಟ್ ಮಾಡಿ ಇಂದಿಗೆ 100 ದಿನ ಪೂರೈಸಿದೆ. ರಾಜಾರೋಷವಾಗಿದ್ದ ಪೊರ್ಕಿ ಬಾಸ್ಗೆ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಆಗಿದೆ. ಜೂನ್ 11ರಂದು ಮೈಸೂರಿನಲ್ಲಿ ಇದ್ದ ದರ್ಶನ್ನ ರೇಣುಕಾಸ್ವಾಮಿ ಕೊಲೆಯಾಗಿ 60 ಗಂಟೆಯೊಳಗಡೆ ಅರೆಸ್ಟ್ ಮಾಡಲಾಗಿತ್ತು. ಕೊಲೆ ಕೇಸಲ್ಲಿ ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಎಸಿಪಿ ಚಂದನ್ ದರ್ಶನ್ನ ಅರೆಸ್ಟ್ ಮಾಡಿದ್ರೆ ಇದಕ್ಕೆ ಡಿಸಿಪಿ ಗಿರೀಶ್ ಮಾರ್ಗದರ್ಶನ ನೀಡುತ್ತಿದ್ರು. ಬರೋಬ್ಬರಿ 12 ದಿನಗಳ ಕಾಲ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಯಿತು. ಎಲ್ಲ 17 ಆರೋಪಿಗಳ ಸುದೀರ್ಘ ವಿಚಾರಣೆಯ ಬಳಿಕ ಪೊಲೀಸರು ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು. ಇದರಲ್ಲಿ ಡೆವಿಲ್ ಗ್ಯಾಂಗ್ನ ಭಯಾನಕ ಕ್ರೌರ್ಯ ಇಂಚಿಂಚಾಗಿ ಬಯಲಾಗಿತ್ತು. ಒಂದ್ ಕಡೆ ಪೊರ್ಕಿ ಬಾಸ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ಜೈಲಿನಿಂದ ಆಚೆ ಬರುವ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನ ನೋಡಿದ್ರೆ ಡೆವಿಲ್ ಗ್ಯಾಂಗ್ ಈ ಕೇಸ್ನಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಮಾದೀಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಮೊದಲು ಕೇಳಿದ್ದು ಸರ್ಜಿಕಲ್ ಚೇರು, ತದನಂತರ ಟಿವಿ. ಸರ್ಜಿಕಲ್ ಚೇರ್ ಅಂತೂ ಸಿಕ್ತು, ಟಿವಿಯೂ ಕೂಡ ಸಿಕ್ತು. ದರ್ಶನ್ಗೆ ಟಿವಿ ಭಾಗ್ಯವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ ಬಳ್ಳಾರಿ ಜೈಲಲ್ಲಿ. ಹಳೆ ಟಿವಿ ಕೊಟ್ಟರೂ ಕೂಡ ಬರೋದು ಒಂದೇ ಒಂದು ಚಾನಲ್, ಅದು ದೂರದರ್ಶನ ಚಂದನ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಟಿವಿ ಕೊಟ್ಟಿದ್ದಾರೆ. ಆ ಟಿವಿಯಲ್ಲಿ ಬರೋದು ಒಂದೇ ಚಾನಲ್ಲು, ದೂರದರ್ಶನ ಚಂದನ. ಭಾನುವಾರ ಏನಾದರೂ 4 ಗಂಟೆಗೆ ದರ್ಶನ್ದೆ ಮೆಜೆಸ್ಟಿಕ್ಕೋ ಶಾಸ್ತ್ರಿನೋ ಅಥವಾ ದಾಸನೋ ಸಿನಿಮಾ ಹಾಕಿ ನೋಡ್ಕೊಂಡು ಕೂರ್ಬೇಕಷ್ಟೇ. ಬೇರೆ ಯಾವುದು ಚಾನಲಲ್ಲಿ ಬರೋದಿಲ್ಲ, ಬರೋದು ದೂರದರ್ಶನ ಮಾತ್ರ. ಟಿವಿಗಾಗಿ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಒಂದು ಹಳೆ ಟಿವಿನ ರೆಡಿ ಮಾಡಿಸ್ಕೊಟ್ರು. ನನಗೆ ಈ ಟಿವಿ ಬೇಡ ಅಂತ ಹೇಳಿದ್ದ ದರ್ಶನ್, ಇಲ್ಲ ಇಲ್ಲಿರೋದು ಇದೇ ಟಿವಿ, ಇದನ್ನೇ ಕೊಡೋದು ಅಂತ ಹೇಳಿ ಜೈಲಾಧಿಕಾರಿಗಳು ಆ ಟಿವಿಯನ್ನು ಕೊಟ್ಟಿದ್ರು. ಈಗ ಟಿವಿಯಲ್ಲಿ ಬರೋದು ಚಂದನ ಚಾನೆಲ್ ಮಾತ್ರ. ಬಳ್ಳಾರಿ ಜೈಲು ಶಿಫ್ಟ್ ಆದ ಬಳಿಕ ದರ್ಶನ್ ಚೇರನ್ನ ಕೇಳಿದ್ದು, ಸರ್ಜಿಕಲ್ ಚೇರನ್ನ ಕೊಡಲಾಯಿತು. ಇದಾದ ನಂತರ ಟಿವಿಯನ್ನು ಕೂಡ ಕೊಡಲಾಗಿದೆ. ಆ ಟಿವಿಯೂ ಕೂಡ ಸರಿ ಇಲ್ಲ ಅಂತ ಹೇಳಿ ಖ್ಯಾತೆಯನ್ನ ತೆಗೆದಿದ್ದ ದರ್ಶನ್. ಆದರೆ ಇದ್ದಂತಹ ಟಿವಿಗಳಲ್ಲಿ ಈ ಟಿವಿ ಒಂದು ಟಿವಿಯನ್ನು ಸರಿಪಡಿಸಿ ದರ್ಶನ್ಗೆ ಕೊಡಲಾಗಿತ್ತು. ಇದೇ ಟಿವಿ ಇರೋದು ಅಂತ ಹೇಳಿದ ಮೇಲೆ ಆತ ಸುಮ್ಮನಾಗಿದ್ದ. ಈಗ ಮತ್ತೆ ಆ ಟಿವಿಯಲ್ಲಿ ಬರೋದು ಒಂದೇ ಚಾನಲ್ಲು, ಅದು ದೂರದರ್ಶನ ಚಂದನ. ದರ್ಶನ್ ಬಳ್ಳಾರಿ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ 20 ದಿನ ಆಗಿದೆ. ದರ್ಶನ್ನ ನೋಡೋದಕ್ಕೆ ದರ್ಶನ್ ಪತ್ನಿ, ದರ್ಶನ್ ಆಪ್ತರು, ವಕೀಲರು ಎಲ್ಲರೂ ಕೂಡ ಬಂದರು. ಆದರೆ ದರ್ಶನ್ ಕನವರಿಸ್ತಾ ಇರೋದು ತನ್ನ ತಾಯಿ ಭೇಟಿಯಾಗಬೇಕು ಅಂತ. ಮೀನಮ್ಮ ಬಳ್ಳಾರಿಗೆ ಬರ್ತಾರಾ, ದರ್ಶನ್ನ ಭೇಟಿ ಆಗ್ತಾರಾ, ಈ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ನಿಲ್ಲದ ದರ್ಶನ್ ಧಾವಂತ.
ಮೀನಮ್ಮನ ಕಾಡದೆ ಕಾಟೇರ ಕಂಗಾಲು. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ನಟ ದರ್ಶನ್ಗೆ ತಾಯಿ ಹಂಬಲ ಹೆಚ್ಚಾಗಿದೆ. ಜೈಲು ಸೇರಿ 1 ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಬಂದ ದರ್ಶನ್ ತಾಯಿ ಮೀನಮ್ಮ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಒಮ್ಮೆಯೂ ಭೇಟಿ ನೀಡಿಲ್ಲ. ತಾಯಿ ನೋಡಲು ದರ್ಶನ್ ಧಾವಂತದಿಂದ ಕಾಯ್ತಿದ್ದಾರೆ. ಆದ್ರೆ ಮೀನಮ್ಮ ಮಾತ್ರ ಮಗನ ಕಡೆ ತಿರುಗಿ ನೋಡ್ತಿಲ್ಲ. ಬಳ್ಳಾರಿ ಜೈಲು ಸೇರಿ 20 ದಿನ ಆದ್ರೂ ದರ್ಶನ್ ನೋಡಲು ತಾಯಿ ಮೀನಾ ತೂಗುದಿಪ್ಪಂದಿಲ್ಲ. ಅಮ್ಮನನ್ನ ನೋಡ್ಬೇಕು ಎಂದು ದರ್ಶನ್ ಹಂಬಲಿಸುತ್ತಿದ್ದಾರಂತೆ. ಅಮ್ಮನ ಕನವರಿಕೆಯಲ್ಲೇ ದಿನವನ್ನ ದೂಡ್ತಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 3 ಬಾರಿ ಬಳ್ಳಾರಿ ಜೈಲಿಗೆ ಬಂದು ದರ್ಶನನ್ನ ಭೇಟಿಯಾಗಿದ್ರು. ಸಹೋದರ ದಿನಕರ್ ತೂಗುದೀಪ್ ಕೂಡ 2 ಬಾರಿ ಬಳ್ಳಾರಿ ಜೈಲಿಗೆ ಬಂದಿದ್ರು. ಆದ್ರೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಬಳ್ಳಾರಿ ಜೈಲಿಗೆ ಬಂದಿಲ್ಲ. ಪತ್ನಿ ಹಾಗೂ ಸಹೋದರನ ಬಳಿ ತಾಯಿಯ ಬಗ್ಗೆ ದರ್ಶನ್ ವಿಚಾರಿಸಿದ್ರಂತೆ. ನಿನ್ನೆ ಬಂದಾಗಲೂ ಪತ್ನಿ ವಿಜಯಲಕ್ಷ್ಮಿ ಬಳಿ ತಾಯಿ ಬಗ್ಗೆ ವಿಚಾರಿಸಿದ್ದಾರೆ. ತಾಯಿಗೆ ಭಾವುಕ ಪತ್ರ ಬರೆದ ದಾಸ. ಕಳೆದ ಬಾರಿ ಮೀನಾ ತೂಗುದೀಪ್ ಬಳ್ಳಾರಿ ಜೈಲಿಗೆ ಮಗನನ್ನ ನೋಡಲು ಬರಬೇಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬರಲು ಸಾಧ್ಯವಾಗಲಿಲ್ಲ. ನಿನ್ನೆಯೂ ಕೂಡ ಜೈಲಿಗೆ ಬರ್ತಾರೆ ಎನ್ನಲಾಗಿತ್ತು. ನಿನ್ನೆಯೂ ಮೀನಾ ಬಂದಿಲ್ಲ. ಇದೀಗ ಅಮ್ಮನನ್ನ ಕಾಣುವ ದರ್ಶನ್ ಬಯಕೆ ಮತ್ತಷ್ಟು ಹೆಚ್ಚಾಗಿದೆ. ಮುಂದಿನ ಬಾರಿಗೆ ಬರುವಾಗ ಅಮ್ಮನನ್ನು ಕೂಡ ಕರೆದುಕೊಂಡು ಬರುವಂತೆ ಪತ್ನಿ ವಿಜಯಲಕ್ಷ್ಮಿಗೆ ನಟ ದರ್ಶನ್ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಇದಷ್ಟೇ ಅಲ್ಲದೆ ತಾಯಿ ಬಾರದಿದ್ದಕ್ಕೆ ದರ್ಶನ್ ಪತ್ರವನ್ನು ಕೂಡ ಬರೆದಿದ್ದಾರೆ. ನಿನ್ನೆ ಸೆಲ್ನಿಂದ ಬರುವಾಗ ಪತ್ರ ತಂದ ದಾಸ ಫೋನ್ನಲ್ಲೂ ಮಾತಿಲ್ಲ, ಭೇಟಿಯೂ ಮಾಡ್ತಿಲ್ಲ. ಹೀಗಾಗಿ ಮುನ್ನಿಟ್ಟಿರುವ ಮೀನಮ್ಮಗೆ ಭಾವುಕ ಪತ್ರವನ್ನ ಬರೆದು ಪತ್ನಿ ವಿಜಯಲಕ್ಷ್ಮಿ ಕೈಗೆ ಪತ್ರ ಕೊಟ್ಟು ಕಳುಹಿಸಿದ್ದಾರಂತೆ. ಅಮ್ಮನಿಗೆ ಕೊಡು, ಮುಂದಿನ ವಾರ ಬರುವಾಗ ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ. ಬಳ್ಳಾರಿಯಿಂದ ರೇಣುಕಾ ಆರಾಧ್ಯ, ರಿಪಬ್ಲಿಕ್ ಕನ್ನಡ. ದರ್ಶನ್ ಬಳ್ಳಾರಿ ಜೈಲನ್ನ ಸೇರಿದ ಮೇಲೆ ಕೊಂಚ ನಿರಾಳರಾಗಿದ್ದಾರಂತೆ. ಆಗಿದ್ದಾಯ್ತು, ನನಗೂ ಒಳ್ಳೆ ದಿನಗಳು ಬರುತ್ತೆ ಅನ್ನುವಂತಹ ಆಶಯದಲ್ಲಿದ್ದಾರಂತೆ. ಈ ರೀತಿ ಅವರ ದಿನಚರಿ ಪ್ರತಿನಿತ್ಯ ಸಾಗ್ತಾ ಇದೆ ಅಂತ. ಹಾಗಿದ್ರೆ ಈ ಬಗ್ಗೆ ಒಂದು ವರದಿ ಏನು ಹೇಳುತ್ತೆ, ಬನ್ನಿ ನೋಡೋಣ. ತಾಯಿ ಬಾರದ ಕೊರಗಿನಲ್ಲೂ ದರ್ಶನ್ ನಿರಾಳ. ಹೆಂಡತಿ ಮುಖ ಕಂಡು ಖುಷಿನೋ ಖುಷಿ ದಾಸ. ಬಳ್ಳಾರಿ ಜೈಲು ಸೇರಿ ದರ್ಶನ್ ಇಂದಿಗೆ 20 ದಿನ ಆಯಿತು. ಗಡಿನಾಡು ಸೇರಿದ ಮೇಲೆ ದಾಸನ ವ್ಯತೆ ಒಂದಲ್ಲ ಎರಡಲ್ಲ, 10 ಕಾರಣ ಇಷ್ಟು ದಿನ ದರ್ಶನ್ಗೆ ಕಾಡಿತ್ತು. ಪರಪ್ಪನ ಅಗ್ರಹಾರದಿಂದ ಇಡೀ ಗ್ಯಾಂಗ್ ಛಿದ್ರ ಆಗಿತ್ತು. ಬಳ್ಳಾರಿ ಸೇರಿ ಆಪ್ತರು ಹೆಂಡತಿ ಮಗನ ಭೇಟಿ ಸರಿಯಾಗಿ ಆಗ್ತಿಲ್ಲ. ಪವಿತ್ರ ಗೌಡ ದೂರ,